ಹಬ್ಬದ ಪ್ರಯುಕ್ತ ಬಿಸಿ ಬಿಸಿ ಬೇಳೆ ಒಬ್ಬಟ್ಟು ಮಾಡ್ತಿದ್ದಾರೆ ರಶ್ಮಿ ಅವರು. ಭಾಳ ಚೆನ್ನಾಗಿ ಸುಂದರವಾಗಿ ಬಂದಿದೆ ನೋಡಿ, ಕಾಣಕ್ಕೂ ಭಾಳ ಚೆನ್ನಾಗಿ ಬಂದಿತ್ತು. ಕೊನೆ ಒಬ್ಬಟ್ಟು ತಟ್ತಾ ಇದ್ದಾರೆ ನೋಡಿ. ಅತ್ಯಂತ ಸುಲಭವಾಗಿ ಚಾಕಚಕ್ಯತೆಯಿಂದ ಭಾಳ ಚೆಂದ ಮಾಡಿದರು. ಹೂರಣನೂ ಅಷ್ಟೇ ಇವಾಗ ತಟ್ತಿದ್ದಾರೆ ನೋಡಿ. ನೋಡಿ ಕಣಕ ಹತ್ರ ಬಂದಾಗ ಒಂಚೂರು ಅಂಟಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ. ನೀಟಾಗಿ ಲಟ್ಸಲ್ಲ ಇವರು, ಕೈನಲ್ಲೇ ಅಷ್ಟು ಚೆನ್ನಾಗಿ ತಟ್ತಾರೆ. ಅಷ್ಟು ಚೆನ್ನಾಗಿ ಕೈ ಪಳಗ್ಬಿಟ್ಟಿದೆ. ಅವಾದ್ಮೇಲೆ ಹಾಕ್ಕೊಂಡು ನೀಟಾಗಿ ಮಾಡ್ಕೊಳ್ತಾರೆ. ಚೆನ್ನಾಗಿ ಬಂದಿದೆ ನೋಡಿ ಕಲರ್, ಎಷ್ಟು ಚೆನ್ನಾಗಾಗಿದೆ ಕಲರು ನೋಡಿ, ಏನು ಚೆನ್ನಾಗಿದೆ. ತುಪ್ಪದೊಂದಿಗೆ ತಿಂದರೆ ಅತ್ಯಂತ ರುಚಿಯಾದ ಬೇಳೆ ಒಬ್ಬಟ್ಟು.